ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿ ಕೊಟ್ಟ ಸರ್ಕಾರ ಆರೋಗ್ಯ ನೀಡೋದನ್ನೇ ಮರಿತಾ ಫುಟ್ಪಾತ್ ಅನ್ನ ಕ್ಲೀನ್ ಮಾಡೋ ಮುನ್ನ ಈ ಇಲಾಖೆಯತ್ತ ನೋಡಿ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿತ್ಯವೂ ಸಾವಿರಾರು ರೋಗಿಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಇದರತ್ತ ಮೊದಲು ಗಮನ ಹರಿಸಿ. ಇದು ಜಿಬಿಎ ವ್ಯಾಪ್ತಿಯಲ್ಲಿರುವಂತಹ ನಮ್ಮ ಕ್ಲಿನಿಕ್ಗಳ ಅಸಲಿ ಚಿತ್ರಣ. 3 ತಿಂಗಳಿಂದ ನಮ್ಮ ಕ್ಲಿನಿಕ್ ಸಿಬ್ಬಂದಿಗೆ ಆಗಿಲ್ವಂತೆ ವೇತನ. ಉಚಿತ ಆರೋಗ್ಯ ಸೇವೆ ನೀಡುವ ನಮ್ಮ ಕ್ಲಿನಿಕ್ಗಳ ಸಿಬ್ಬಂದಿ ಅಳಲು ತೋಡ್ಕೊಂಡಿದ್ದಾರೆ. ನಗರದಲ್ಲಿ 240ಕ್ಕೂ ಹೆಚ್ಚು ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಣೆ ಮಾಡ್ತಿವೆ. 1000ಕ್ಕೂ ಹೆಚ್ಚು ವೈದ್ಯರು, ನರ್ಸ್ಗಳು ನಮ್ಮ ಕ್ಲಿನಿಕ್ಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕಳೆದ 3 ತಿಂಗಳಿಂದ ವೇತನ ಪಾವತಿಯಾಗದೆ ಪರದಾಡ್ತಿದ್ದಾರೆ ಸಿಬ್ಬಂದಿ. ವೇತನ ನೀಡದೇ ಇದ್ರೆ ಸೇವೆ ಸ್ಥಗಿತಗೊಳಿಸುವ ಎಚ್ಚರಿಕೆಯನ್ನು ಕೂಡ ಸಿಬ್ಬಂದಿ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಫುಟ್ಪಾತ್ ಕ್ಲೀನ್ ಮಾಡೋದು ಅಥವಾ ಇನ್ನೊಂದು ಮತ್ತೊಂದು ಹೊಸ ಕಾರ್ಯಗಳಿಗೆ ಕೈ ಹಾಕುವ ಮುನ್ನ ಮೊದಲೇ ಇರುವಂತ ಯೋಜನೆಗಳೇನಿವೆ ಅವುಗಳತ್ತಾನು ಸ್ವಲ್ಪ ಗಮನ ಹರಿಸಿ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನಮ್ಮ ಕ್ಲಿನಿಕ್ ಯೋಜನೆ ಏನೋ ಯಶಸ್ವಿಯಾಗಿ ನಡೀತಾ ಇತ್ತು, ಬಟ್ ಅವ್ರಿಗೆ ವೇತನ ಇಲ್ಲದೆ ಮತ್ತೆ ಹಳ್ಳ ಹಿಡಿದ್ಬಿಡುತ್ತಾ ಯೋಜನೆ, ಏನ್ ಕತೆ ಅಂತ? ಖಂಡಿತವಾಗ್ಲೂ ಸೌಖ್ಯ. ನಮ್ಮ ಕ್ಲಿನಿಕ್ ಅಂತಂದ್ರೆ ಬಡವರಿಗೆ ಉಚಿತವಾಗಿ ಸೇವೆಯನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸುಮಾರು 240 ಅಂದ್ರೆ ಜಿಬಿಎ ವ್ಯಾಪ್ತಿಯಲ್ಲಿ 240 ಕಡೆಗಳಲ್ಲಿ ನಮ್ಮ ಕ್ಲಿನಿಕ್ ಅನ್ನ ಆರಂಭ ಮಾಡಿತ್ತು. ಅಂದ್ರೆ ಇಲ್ಲಿ ಬಡವರು ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳುವಂತಹ ಒಂದು ವ್ಯವಸ್ಥೆ. ಆದ್ರೆ ಕಳೆದ 3 ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಾವಿರಾರು ವೈದ್ಯರು, ನರ್ಸು ಮತ್ತೆ ಸಿಬ್ಬಂದಿಗೆ ವೇತನನೇ ಆಗಿಲ್ಲ ಅನ್ನುವಂತ ಒಂದು ಆತಂಕದ ವಿಚಾರ ಇದೀಗ ಕೇಳಿ ಬರ್ತಾ ಇದೆ. ಒಂದು ಕಡೆ ಈ ಒಂದು ನಮ್ಮ ಕ್ಲಿನಿಕ್ಗೆ ಕೇಂದ್ರ ಸರ್ಕಾರದಿಂದ 50% ಮತ್ತೆ ರಾಜ್ಯ ಸರ್ಕಾರದಿಂದ 50% ವೇತನ ಬಿಡುಗಡೆ ಆಗ್ತಾ ಇತ್ತು. ಸೊ ಎರಡೂ ಸೇರಿ ಅಂದ್ರೆ 100% ವೇತನವನ್ನ ಕೊಡುವಂತ ಕೆಲಸ ಆಗ್ತಾ ಇತ್ತು. ಆದ್ರೆ ಕಳೆದ 2 ತಿಂಗಳಿಂದ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಅನುದಾನದಲ್ಲಿ ಸಾಕಷ್ಟು ವಿಳಂಬ ಆಗ್ತಿದೆ ಅನ್ನುವಂತ ಒಂದು ಮಾತಾದ್ರೆ, ಇದನ್ನೇ ನೆಪ ಇಟ್ಕೊಂಡು ರಾಜ್ಯ ಸರ್ಕಾರನು ಕೂಡ ಈ ಒಂದು ನಮ್ಮ ಕ್ಲಿನಿಕ್ ನಲ್ಲಿ ಕೆಲಸ ಮಾಡ್ತಾ ಇರುವಂತ ಸಿಬ್ಬಂದಿಗೆ ವೇತನ ಬಿಡುಗಡೆ ಮಾಡುವಂತ ವಿಚಾರದಲ್ಲಿ ಅದು ಆಸಕ್ತಿಯನ್ನು ಕೂಡ ತೋರ್ತಾ ಇಲ್ಲ. ಹೀಗಾಗಿನೇ ಕಳೆದ 3 ತಿಂಗಳಿಂದ ಸಿಬ್ಬಂದಿ ನಮ್ಮ ಕ್ಲಿನಿಕ್ ನಲ್ಲಿ ಕೆಲಸ ಮಾಡ್ತಾ ಇರುವಂತ ಸಿಬ್ಬಂದಿಗೆ ವೇತನ ಸಿಗದೆ ಈಗ ಪರದಾಡ್ತಿದ್ದಾರೆ. ಕಷ್ಟದಲ್ಲೇನೆ ಕೆಲಸವನ್ನ ನಿರ್ವಹಣೆ ಮಾಡ್ತಿದ್ದಾರೆ. ಬರುವಂತ ರೋಗಿಗಳಿಗೆ ಟ್ರೀಟ್ಮೆಂಟ್ ಅನ್ನು ಕೊಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಕೂಡ ವೇತನ ಬಿಡುಗಡೆ ಮಾಡುವಂತ ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನ ಕೈಗೊಳ್ಳದ ಹಿನ್ನೆಲೆಯಲ್ಲಿ ನಮಗೆ ಆದಷ್ಟು ಬೇಗ ವೇತನ ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ರೆ ನಾವು ನಮ್ಮ ಸೇವೆಯನ್ನ ಸ್ಥಗಿತಗೊಳಿಸ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸೊ ಆದಷ್ಟು ಬೇಗ ವೇತನ ಬಿಡುಗಡೆ ಆಗ್ಲಿಲ್ಲ ಅಂತಂದ್ರೆ ಬೆಂಗಳೂರಿನಲ್ಲಿ ಒಂದ್ ರೀತಿ ಹೆಲ್ತ್ ಎಮರ್ಜೆನ್ಸಿ ಸೃಷ್ಟಿಯಾದ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಮಾಹಿತಿಗೆ.